ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಸೀಮಂತ ಚೇರಲ್ಲಿ ರೆಡಿಯಾಗಿ ಕೂತಿರ್ತಾಳೆ. 9 ಜನ ಬಸ್ರಿ ಹೆಂಗಸರು ಬಂದಿರ್ತಾರೆ. ಬಾಗಿನ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಇತ್ತ ಈಶ್ವರಿ ಚಿತ್ರ ಇವಳ ಮಾತು ಕೇಳ್ತಿದ್ರೆ ಅವಳ ಮುಖವ ಬ್ಲರ್ ಮಾಡಿಕೊಂಡು ವಿಡಿಯೋಗಳನ್ನ ಆಚೆ ಬಿಟ್ಲು. ಇವಳ ಧೈರ್ಯ, ಇವಳ ಮಾತು ಕೇಳಿಸ್ಕೊಂತ ಇದ್ರೆ ಇವಳೊಬ್ಳೇ ಇಲ್ಲ, ಯಾರೋ ಕುಮ್ಮಕ್ಕೆ ಕೊಡ್ತಾವ್ರೆ. ಹೆಂಗಾನ ಮಾಡಿ ಅವಳ ಕೈಗೆ ಫೈಲ್ನ ತಲುಪಂಗೆ ಮಾಡಿ ಈ ಕಂಟಕದಿಂದ ಮೊದಲು ಪಾರಾಗಬೇಕು ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ನಿನ್ಗೇನು ತಲೆಗಿಲೆ ಕೆಟ್ಟೈತೆ? ಅವಾಗ ನೋಡಿದ್ರೆ 3 ಅಡಿ ಗುಟ್ಟನ್ನ ರಟ್ ಮಾಡಿ ವಿಚಾರವ ಡೈವರ್ಟ್ ಮಾಡೋಣ ಅಂತ ನೋಡಿದೆ ಅಂತಾಳೆ ಚಿತ್ರ ನಮ್ಗೆ ಅಂದಾಜು 15 ನಿಮಿಷ ಆದರೂ ಟೈಮ್ ಐತೆ. ಅಷ್ಟರಲ್ಲಿ ಏನು ಬೇಕಾದರೂ ಆಗ್ಬೋದಲ್ವಾ? ನಾವ್ಯಾಕೆ ತಡ್ಕ ಕೆಲಸ ಶುರು ಮಾಡಬಾರ್ದು ಅಂತಾಳೆ ಈಶ್ವರಿ. ನೀನು ಹೇಳ್ತಾ ಇರೋದೇನೋ ಸರಿ ಕಣವ್ವ, ಆದರೆ ಇವು ಲಾಕರಲ್ಲಿ ಬೀರುವಲ್ಲಿ ಎಲ್ಲೂ ಇಲ್ವಲ್ಲವ್ವ ಅಂತಾಳೆ ಚಿತ್ರ. ಇಲ್ಲ ಚಿತ್ರ, ಏನಾದರೂ ಮಾಡಲೇಬೇಕು, ಹೆಂಗನ ಮಾಡಿ ಇವೆಲ್ಲ ಅವಳ ಕೈ ಸೇರಂಗೆ ಮಾಡಲೇಬೇಕು ಅಂತ ಈಶ್ವರಿ ಹೇಳ್ತಾಳೆ. ಸುಭಾಷ, ನೀನು ಮಾಡಿರೋ ಕೆಲಸಕ್ಕೆ ಅವಳು ಯಾವಳೋ ಅವನ್ನ ಅತ್ತೆ ಅನ್ನೋ ಮಟ್ಟಕ್ಕೆ ಬಂದ್ಲು ನೋಡು. ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತಿರ್ತಾಳೆ ಚಿತ್ರ. ಇಲ್ಲ ಚಿತ್ರ, ನೀನೀಗ ಕೋಪ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ತಾಳ್ಮೆಯಿಂದ ಯೋಚನೆ ಮಾಡಿ ಅವಳು ಎಲ್ಲಿಟ್ಟವಳೆ ಮೊದಲು ಅನ್ನೋದನ್ನ ತಿಳ್ಕೊಬೇಕು. ಈ ಕಡೆ ಲಾಕರಲ್ಲೂ ಬೀರುವಲ್ಲೂ ಇಲ್ಲ, ಎಲ್ಲೂ ಇಲ್ಲ. ದೊಡ್ಡವನ ರೂಮ್ನಾಗೂ ಇಲ್ಲ ಅಂದರೆ ಇನ್ನೆಲ್ಲಿ ಇಟ್ಟಿರ್ಬೋದು ಅಂತಾಳೆ ಈಶ್ವರಿ. ಅವ್ವ, ಔಟೌಸಲ್ಲಿರೋ ಗೋಡೌನೆಲ್ಲ ಏನಾದರೂ ಇಟ್ಟಿರ್ಬೋದೆ ಅಂತಾನೆ ಸುಭಾಷ. ಅಲ್ಲೇ ಇಟ್ಟಿರೋ ಸಾಧ್ಯತೆ ಜಾಸ್ತಿ ಇದೆ, ಅಲ್ಲೇ ಹೋಗಿ ಹುಡ್ಕೋಣ ಅಂತ ಹೇಳಿ ಈಶ್ವರಿ ಮತ್ತು ಸುಭಾಷ ಚಿತ್ರ ಎಲ್ಲ ಔಟೌಸ್ಗೆ ಬರ್ತಾರೆ. ಬಂದು ಬಾಕ್ಲು ಮುಂದಕ್ಕೆ ಹಾಕಿ, ಏನೋ ಮಕ ನೋಡ್ಕೊಂಡು ನಿಂತಿದ್ದೀಯಾ, ಹುಡ್ಕೋಗು ಅಂತಾಳೆ ಈಶ್ವರಿ. ಮೂವರು ಸೇರಿ ಹುಡುಕ್ತಿರ್ತಾರೆ ಫೈಲ್ಸು ಮತ್ತು ದುಡ್ಡನ್ನ. ಅವ ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ ಕಣವ್ವ ಅಂತಾಳೆ. ಹುಡುಕ್ಬಿಟ್ಟು ಚಿತ್ರ ನೆಟ್ಟಿಗೆ ಮೈಯೆಲ್ಲ ಕಣ್ಣಾಗಿ ನೋಡಿ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ, ಇಲ್ಲೆಲ್ಲ ಹುಡುಕಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ, ಇನ್ನೆಲ್ಲಿ ಇಟ್ಟಿರ್ಬೋದು ಅವಳು? ಸುಭಾಷ ಹೇಳ್ತಾನೆ. ಇದ್ರ ಒಳಗೆ ಕಡೆಗೆ ಬಿಟ್ಟು ಬೇರೆ ಕಡೆ ಇಡೋದಕ್ಕೆ ಸಾಧ್ಯನೇ ಇಲ್ಲವಲ್ಲ, ಇಲ್ಲೇ ಎಲ್ಲೋ ಮುಚ್ಚಿಟ್ಟವಳೆ, ಎಲ್ಲೈತೆ ಅಂತ ಹುಡುಕ್ಬೇಕು ಆಟಯ್ಯ, ಆದರೆ ಎಲ್ಲೂ ಸಿಗ್ತಾ ಇಲ್ವೇ ಅಂತ ಅಂದ್ಬಿಟ್ಟು ಅಲ್ಲೇ ಎಳ್ನೀರ್ದು ಬುಡ್ಡಿಗಳು ಬಿದ್ದಿರುತ್ತೆ, ಅದನ್ನು ಒದಿತಾಳೆ ಈಶ್ವರಿ. ಅದನ್ನೆಲ್ಲ ಕೆದಕಿ ತಡ್ತಿರ್ತಾಳೆ ಈಶ್ವರಿ. ಅವ್ವ, ಅದು ನೀರು ಕಾಯಿಸೋಕೆ ಇಟ್ಟಿರೋ ಕಾಯಿ ಮಟ್ಟೆ ಕಣವ್ವ, ಅವನ್ಯಾಕವ್ವ ತಡ್ತಾ ಇದೀಯಾ ಅಂತಾಳೆ ಚಿತ್ರ. ಅಲ್ಲಿ ಒಂದು ಗೋಣಿ ಚೀಲ ಕಾಣಿಸ್ತೈತೆ. ಸುಭಾಷ, ಅದ್ರೊಳಗಡೆ ಏನೈತೆ ನೋಡು ಅಂತಾಳೆ ಈಶ್ವರಿ. ಸುಭಾಷ ಆ ಗೋಣಿ ಚೀಲದೊಳಗಡೆ ಇರೋ ಗೋಣಿ ಚೀಲ ನೆತ್ಬಿಟ್ಟು, ಅವ್ವ, ಆ ದುಡ್ಡು ಫೈಲು ಎಲ್ಲ ಅವಳು ಇಲ್ಲೇ ಮಡ್ಗವಳೆ ಅಂತ ಹೇಳ್ತಾನೆ. ಚಿತ್ರಾನ್ನು ಮತ್ತು ಸುಭಾಷ ಎಲ್ಲ ಫೈಲು ಮತ್ತು ದುಡ್ಡೆಲ್ಲ ನೋಡ್ತಿರ್ತಾರೆ. ನೋಡವ್ವ, ಅವಳೆ ಎಂಥ ಖತರ್ನಾಕು, ಈಟೊಂದು ದುಡ್ಡನ್ನ ಈ ಮೂಟೆ ಒಳಗಡೆ ಕಟ್ಟಿಕ್ಕವಳೆ ಅಂತ ಚಿತ್ರ ಹೇಳ್ತಾಳೆ. ಸುಭಾಷ, ಫೈಲು ಅದೇಯಾ ನೋಡು ಅಂತಾಳೆ ಈಶ್ವರಿ. ಸುಭಾಷ ಫೈಲೆಲ್ಲ ನೋಡ್ಬಿಟ್ಟು, ಅಮ್ಮ ಇದೇ ಫೈಲೇ ಅಂತ ಹೇಳ್ತಾನೆ. ಸರಿ, ಹಂಗಾದ್ರೆ ಮೊದಲು ಆ ಬಿಣ್ಣಾನ್ಗಿತ್ತಿಗೆ ಫೋನ್ ಮಾಡಿ ದುಡ್ಡು ಫೈಲು ಸಿಕ್ಕದೆ ಕೊಡ್ತೀನಿ ಅಂತ ಹೇಳು ಅಂತಾಳೆ ಈಶ್ವರಿ. ಫೋನ್ ಮಾಡಿ, ಸುಭಾಷ ನೀನೇನು ಬರಬೇಡ, ನಾವು ಫೈಲು ಮತ್ತು ದುಡ್ಡು ನಿನ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾನೆ. ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದೀನಿ, ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು ಅಂತ ಹೇಳ್ತಾಳೆ ರಂಜಿನಿ. ಫೋನ್ ಕಟ್ ಮಾಡ್ತಾನೆ ಸುಭಾಷ. ಚಿತ್ರ, ದುಡ್ಡು ಸರಿಯಾಗೈತಾ ನೋಡು ಅಂತ ಹೇಳ್ತಾಳೆ ಈಶ್ವರಿ. ಸರಿ ಅಮ್ಮ, ಅವಳು ಕಾಯ್ತಾವಳೆ, ನಾನು ಕೊಟ್ಬಿಟ್ಟು ಬರ್ತೀನಿ ಅಂತಾನೆ ಸುಭಾಷ. ನೀನು ಹೋಗೋದು ಬೇಡ ಅಂತ ಹೇಳ್ತಾಳೆ ಈಶ್ವರಿ. ಯಾಕವ್ವ, ಮತ್ತೆ ಇನ್ಯಾರು ಕೊಡ್ತಾರೆ ಅಂತಾಳೆ ಚಿತ್ರ. ಲೇ, ಯಾವುದೇ ಕೆಲಸ ಮಾಡಿದ್ರು ಸಾಕ್ಷಿ ಬಿಟ್ಬಿಟ್ಟು ಬರಬಾರ್ದು ಅಂತ ನಿಂಗೆ ಗೊತ್ತಿಲ್ವೇನೆ? ಮತ್ತೆ ಇಂಥ ಕೆಲಸವ ಇವನು ಯಾವತ್ತೂ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು, ಸಿಕ್ಬೀಳೋ ಸಾಧ್ಯತೆ ಜಾಸ್ತಿ ಇರ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಹಂಗಾದ್ರೆ ಇವನ್ನೆಲ್ಲ ತಲುಪಿಸೋದು ಹೆಂಗಮ್ಮ ಅಂತಾನೆ ಸುಭಾಷ. ನೋಡು, ನಿಮ್ಮ ಫ್ರೆಂಡನ್ನ ಯಾವನಾದರೂ ಒಬ್ಬನ್ನೋ ಇಬ್ಬನ್ನೋ ಬರೋಕ್ಕೆ ಹೇಳು, ಹಂಗೆಯ ಈ ವಿಚಾರ ಆಚೆಗೆ ಬರಬಾರ್ದು ಅಂತ ಎಚ್ಚರಿಕೆ ಕೊಡು ಅಂತ ಈಶ್ವರಿ ಹೇಳ್ತಾಳೆ. ಸರಿಯಮ್ಮ, ಹಂಗೆ ಮಾಡ್ತೀನಿ ಅಂತಾನೆ ಸುಭಾಷ. ದುಡ್ಡು ಫೈಲು ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ದೊಡ್ಡ ರಾಧ ಅಂತಾನೆ ಆಗ್ತದೆ. ಆಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರಬೇಕು. ಇಲ್ಲಿ ನೀನು ಸಿಕ್ಬೀಳ್ಬಾರ್ದು ಅಂದರೆ ಇನ್ನು ಮುಂದೆ ರಂಜಿನಿಗೂ ಮತ್ತು ನಿನಗೂ ಯಾವುದೇ ಥರದ್ದು ಕಾಂಟ್ಯಾಕ್ಟು ಇರಬಾರ್ದು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಾಳೆ ಈಶ್ವರಿ. ಸರಿಯಮ್ಮ, ಇನ್ಮ್ಯಾಕೆ ನಾನು ತುಂಬ ಎಚ್ಚರಿಕೆಯಿಂದ ಇರ್ತೀನಿ ಅಂತ ಸುಭಾಷ ಹೇಳ್ತಾನೆ. ನಿನ್ನ ಎಚ್ಚರಿಕೆನ ನಾನು ನೋಡಿದ್ದೀನಿ ಕಣ್ಬಿಡಪ್ಪ. ನಾವೀಗ ಸೀದಾ ಸೀಮಂತ ನಡೆಯೋ ಜಾಗಕ್ಕೆ ಹೋಗಿ ಸೇರ್ಕೊಂತೀವಿ, ನಮ್ಮ ಪಾಡಿಗೆ ನಾವು ಶಾಸ್ತ್ರ ಮಾಡ್ಕೊತೀವಿ. ಹಂಗೆ ನೀನು ಹಂಗೆಯ ಇದನ್ನೆಲ್ಲ ನಿಮ್ಮ ಫ್ರೆಂಡಿಗೆ ಕೊಡೋದಕ್ಕೆ ಕೊಟ್ಟು ಆ ಬಿನ್ನಾಣ್ಗಿತ್ತಿಗೆ ತಲುಪಿಸೋ ವ್ಯವಸ್ಥೆ ಮಾಡು. ಕೊಟ್ಟ ಮ್ಯಾಕೆ ನೀನು ಗುಂಪಲ್ಲಿ ಬಂದು ಸೇರ್ಕೊ. ಇಬ್ಬರಿಗೂ ಹೇಳ್ತಾ ಇವ್ನಿ, ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಅನುಮಾನ ಬರಬಾರ್ದು, ನಾವೇ ಈ ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿನೂ ಸಿಗಬಾರ್ದು ಅಂತ ಈಶ್ವರಿ ಹೇಳ್ತಾಳೆ. ಎತ್ಕೊಂಡು ಹೋಗೋದಕ್ಕಂತ ಹೋಗ್ತಾನೆ ಸುಭಾಷ. ಇತ್ಕೊಳ್ಳ, ಒಂದು ಕೆಲಸ ಮಾಡು, ಆ ಮೂಟೆ ತುಂಬ ಕಾಯಿ ಮಂಟೆಗಳನ್ನ ತುಂಬ್ಕೊಂಡೋಗು,
ಆಚೆ ಕಡೆ ಯಾರಾದರೂ ಸಿಕ್ಕಿದ್ರೆ ಅಂತ ಹೇಳಿ ಏನೇನೋ ಹೇಳ್ತಾ ಇರ್ತಾಳೆ ಸುಭಾಷನ್ಗೆ. ಇಟ್ಟು ಮಾಡಿಬಿಟ್ರೆ ನೀನು ಸಾಕು, ಅರ್ಥ ಆಯ್ತೆ ಅಂತಾಳೆ ಈಶ್ವರಿ. ಇಲ್ಲೂ ದುಡ್ಡೆಲ್ಲ ಒಂದು ಮೂಟೆಯಲ್ಲಿ ಇಟ್ಕೊಂಡು ಅದ್ರ ಮೇಲೆ ಎಲ್ಲ ತೆಂಗಿನಕಾಯಿ ಬುಡ್ಡೆಗಳನ್ನ ಹಾಕ್ಕೊಂಡು ಹೋಗ್ತಾನೆ ಅವನ ಫ್ರೆಂಡ್ಗೆ ಕೊಡೋದಕ್ಕಂತ ಸುಭಾಷ. ಚಿತ್ರ ಈ ಬುಡ್ಡೆಗಳನ್ನೆಲ್ಲ ಹೆಂಗಿತ್ತು ಹಂಗೆ ತಳ್ಳಿಬಿಡು ಅಂತಾಳೆ ಈಶ್ವರಿ. ಚಿತ್ರ ಆ ಬುಡ್ಡೆಗಳನ್ನೆಲ್ಲ ತೆಂಗಿನಕಾಯಿ ಬುಡ್ಡೆಗಳನ್ನೆಲ್ಲ ಹೆಂಗಿತ್ತು ಹಂಗೆ ಗುಡಿಸಿ ಉಡ್ಡೆ ಮಾಡ್ತಾಳೆ. ಸುಭಾಷ ಆ ಮೂಟೆ ಅಂತಂದು ಅವ್ರ ಫ್ರೆಂಡ್ ಕೈಯಲ್ಲಿ ಕೊಟ್ಟು ಮತ್ತೆ ಫೈಲ್ಸ್ ಎಲ್ಲ ತಗೊಂಡು ಬಂದು ಫ್ರೆಂಡು ಅದನ್ನೆಲ್ಲ ನೋಡ್ಬಿಟ್ಟು ಏನೋ ಮಗ ಇದು ಅಂತ ಕೇಳ್ತಾನೆ. ಇದ್ರ ತುಂಬ ದುಡ್ಡದೆ, ಜೊತೆಗೆ ಇವೆರಡು ಫೈಲ್ ಕೂಡ ಅದೆ ಅಂತ ಹೇಳ್ತಾನೆ ಸುಭಾಷ. ಇದನ್ನ ಯಾಕೆ ತಗೊಬಂದಿದ್ಯಾ ಅಂತ ಕೇಳ್ತಾನೆ ಸುಭಾಷನ್ ಫ್ರೆಂಡು. ಇದನ್ನ ಯಾರಿಗೋ ಒಬ್ರಿಗೆ ತಲುಪಿಸ್ಬೇಕು, ಆ ಕೆಲಸ ನೀವೇ ಮಾಡಬೇಕು, ಅದಕ್ಕೆ ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿರೋದು ಅಂತಾನೆ ಸುಭಾಷ. ಅವ್ರು ಎಲ್ಲಿದ್ದಾರೆ ಅಂತಾರೆ ಸುಭಾಷನ್ ಫ್ರೆಂಡು. ಅವ್ರ ನಂಬರು ಡೀಟೇಲ್ಸು ಎಲ್ಲ ಕೊಡ್ತೀನಿ, ಅವ್ರಿಗೆ ಇದನ್ನು ಕೊಟ್ಮ್ಯಾಕೆ ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಅಲ್ಲಿಂದ ಹೊಂಟೋಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಈ ವಿಚಾರ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು, ಅವನಿಗೂ ಹೇಳ್ಬಿಡು ಅಂತಲೇ ಸುಭಾಷ. ಸರಿ ಮಗ, ಇದೆಲ್ಲ ಯಾಕೆ ಕೊಡ್ತಾ ಇದೀಯಾ ಅಂತ ಕೇಳ್ತಾನೆ ಫ್ರೆಂಡು. ಸಮಯ ಬಂದಾಗ ಅದೆಲ್ಲ ಹೇಳ್ತೀನಿ ಕಣಂತೆ, ಮೊದಲು ಇದನ್ನ ಅವ್ರಿಗೆ ತಲುಪಿಸ್ಬಿಡು, ಮತ್ತೆ ಹೇಳ್ತಾ ಇದ್ದೀನಿ ನೆನಪಿರ್ಲಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಸುಭಾಷ ಹೇಳ್ತಾನೆ. ಅವ್ರ ಫ್ರೆಂಡ್ಸು ಫೈಲು ಮತ್ತು ಗೋಣಿ ಚೀಲದಲ್ಲಿರೋ ದುಡ್ಡನ್ನೆಲ್ಲ ತಗೊಂಡು ಹೋಗ್ತಾರೆ. ಸದ್ಯ ಸಮಸ್ಯೆಯಿಂದ ಹೊರಗೆ ಬಂದ್ಬಿಟ್ಟೆ, ಇನ್ಮ್ಯಾಕೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಮ್ಮವ್ವ ಅಟ್ಟಿನಲ್ಲಿ ಮ್ಯಾನೇಜ್ ಮಾಡಿಬಿಡ್ತಾಳೆ. ಆದ್ರೂ ನಾನು ಹೊಸಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ಕೊತಿರ್ತಾನೆ ಸುಭಾಷ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಟ್ಟಿಲಿ ನಡೀತಾ ಇರೋ ಸೀಮಂತ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸ್ತಾ ಇರೋದಕ್ಕೆ ನಮ್ಮ ಅಟ್ಟಿ ಪರವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಗೋವಿಂದ ಎಲ್ಲ ಸಿದ್ಧವಾಗದೆ ತಾನೆ ಅಂತಾನೆ ಶಿವರಾಮೇಗೌಡ. ಹ್ಞೂ ಅಣ್ಣ, ಎಲ್ಲ ಸಿದ್ಧವಾಗದೆ ಅಂತಾರೆ ಗೋವಿಂದೇಗೌಡರು. ಮೇಕೆ ಬಾಗಿಣದ ಜೊತೆಗೆ ನಾನು ಹೇಳ್ದಷ್ಟು ಕಾಸು ಮಡಗಿದ್ಯಾ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ನೀನು ಹೇಳಿದ್ರ ಮೇಲೆ ₹1 ಸೇರಿಸಿನೇ ಮಡಗಿದ್ದೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಲ್ಲಿಗೆ ಚಿತ್ರಾನ್ನ ಮತ್ತು ಈಶ್ವರಿ ಬರ್ತಾರೆ. ಸುಭಾಷನ್ನು ಬರ್ತಾನೆ. ಇವರನ್ನೆಲ್ಲ ನೋಡಿ ಓಹೋಹೋ, ವಿಮಾನ ಇಳಿದು ಬರೋದಕ್ಕೆ ನಿಮಗೆ ಈಟು ಹೊತ್ಬೇಕೇನೋ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ಅಟ್ಟಿಲಿ ಫಂಕ್ಷನ್ ನಡೀತದೆ ಅಂತಂದರೆ ಇಷ್ಟು ರೆಡಿಯಾಗಿ ಬರ್ದೆ ಅಂತ ಚಿತ್ರ ಹೇಳ್ತಾಳೆ. ಯಾವ ಕೆಲಸ ಹೆಂಗಾದರೂ ನಡೀಲಿ, ಆದರೆ ನೀವು ಮಾತ್ರ ಅಲಂಕಾರ ಮಾಡ್ಕೊಂಡೇ ಬರಬೇಕು ಅಲ್ವೇ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಯ್ಯೋ ದೇವ್ರೆ, ಮೊದಲೇ ಇವಳ ಮೇಲೆ ಐಶ್ವರ್ಯ ಅಮ್ಮವರು ಹಾಗೆ ಸಾಧಿಸ್ತಿರ್ತಾರೆ, ಈಗ ಇವರು ಅದೇನೋ ಕೇಳ್ತವ್ರೆ, ಅವ್ರ ಮಾತು ಕೇಳೋದಕ್ಕೆ ಇವಳು ಸಿದ್ಧವಾಗಿಲ್ಲ, ಈಗ ಬೇರೆ ಏನೋ ಅನಾಹುತ ಆತಾತೋ ಕಾಣಲ್ಲಪ್ಪ ಅಂತ ರತ್ನ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಈ ಸೀಮಂತ ಕಾರ್ಯಕ್ಕೆ ಬಂದಿರೋ ಎಲ್ಲ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡು ಬಾಗಿಣದ ಜೊತೆಗೆ ಒಬ್ಬೊಬ್ರಿಗೆ ₹1,00,000 ಉಡುಗೊರೆ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಹೆರಿಗೆ ಖರ್ಚಿಗೆ ಮತ್ತು ಮಗುವಿನ ಬೆಳವಣಿಗೆಗೆ ಅಂತ. ಯಾರು ಏನೋ ಅಂದ್ಕೊಂಡೆ ಅದನ್ನು ಸ್ವೀಕಾರ ಮಾಡಿ ನನ್ನ ಮುದ್ದು ಸೊಸೆನ ಮತ್ತು ಅವಳು ಹುಟ್ಟೋ ಮಗುನ ಅರಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಬಂದಿರೋರಲ್ಲಿ ಒಂದಿಬ್ಬರು ಸಂಗೀತ ಯಾರೋ ಬಂದು ಈ ವಂಶದ ಕುಡಿ ಮೇಲೆ ಕಂಟಕ ಐತೆ ಅಂತ ಹೇಳೋರಂತೆ, ಅದಕ್ಕೆ ಇವರು ನಮ್ಮನ್ನೆಲ್ಲ ಕರೆಸಿ ಈ ಬಾಗ್ನ ಎಲ್ಲ ಕೊಡ್ತಾವ್ರೆ ಅಂತ ಹೇಳ್ತಿರ್ತಾರೆ. ಹೌದೇ, ಆದರೆ ದೋಷ ಪರಿಹಾರಕ್ಕೆ ಮಾಡ್ತಾವ್ರೋ ನೆಪಕ್ಕೆ ಮಾಡ್ತಾವ್ರೋ ಯಾರಿಗೆ ಗೊತ್ತು ಅಂತ ಮಾತಾಡ್ಕೊತಿರ್ತಾರೆ ಬಂದಿರೋಲ್ಲಿ ಒಂದಿಬ್ಬರು ಹೆಂಗಸರು. ನೋಡಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ರಿಗೂ ಒಂದು ಒಳ್ಳೆ ಸುದ್ದಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಕಾರ್ಯಕ್ರಮನ ಸುಸೂತ್ರವಾಗಿ ನಡೆಸೋಣ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಮ್ಮಿ, ಈ ದಿನ ನಿನ್ನ ಜೀವಮಾನದಾಗೆ ಮರೆಯೋಕ್ಕಾಗ ದಿನ. ಯಾಕೆ ಅಂತಿದೀಯಾ? ಅಪ್ಪಯ್ಯ ನಿನ್ನ ಡಾಕ್ಟ್ರು ಓದ್ಸೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿದ್ಮ್ಯಾಕೆ ನಿನ್ನ ಸಂತೋಷಕ್ಕೆ ಪಾರನೇ ಇರ್ತಾ ಇರಲ್ಲ ನೋಡು. ಅಮ್ಮಿ, ನಾನು ಒಂದು ಸರ್ಪ್ರೈಸ್ ಮಡಗಿವ್ನಿ, ಸೀಮಂತ ಮುಗೀತಿದ್ದಂಗೆ ನಿನ್ಗಿಲ್ಲೇ ಗೊತ್ತಾಗ್ತದೆ, ನೋಡ್ತಾ ಇರು ಅಂತ ಭದ್ರ ಮನಸ್ಸಿನಲ್ಲೇ ಅನ್ಕೊತಿರ್ತಾನೆ. ನಾನು ಈ ಒಳ್ಳೆ ಮನಸ್ಸುಗಳಿಗೆ ಮೋಸ ಮಾಡಲ್ಲ, ದೇವ್ರೆ ನನಗೊಂದೇ ಒಂದು ಅವಕಾಶ ಕೊಡಪ್ಪ ನಿಜ ಹೇಳೋದಕ್ಕೆ ಅಂತ ವಿದ್ಯಾ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಸುಭಾಷನ್ ಫ್ರೆಂಡ್ಸು ರಂಜಿನಿಗೆ ಫೋನ್ ಮಾಡಿ, ನಾನು ಸುಭಾಷ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವಾಗ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ರಂಜಿನಿ. ಇಲ್ಲೇ ಸುಭಾಷ್ ಕಳಿಸಿರೋ ಜಾಗದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಹಂಗೆ ಮುಂದೆ ಬಂದು ರೈಟ್ ತಗೊಳ್ಳಿ, ಕಾರ್ನರಲ್ಲಿ ನಾನಿದ್ದೀನಿ ಅಂತ ಹೇಳ್ತಾಳೆ ರಂಜಿನಿ. ಸರಿ ಮೇಡಮ್ ಅಂತಾನೆ ಸುಭಾಷ್ ಫ್ರೆಂಡು. ಹಾಗೆ ಅವ್ರು ಹೇಳಿದ್ದನ್ನೆಲ್ಲ ತಗೊಬಂದಿದ್ದೀರಲ್ವಾ ಅಂತ ರಂಜಿನಿ ಹೇಳ್ತಾಳೆ. ಅದು ಮೇಡಮ್, ಎಲ್ಲ ತಗೊಬಂದಿದ್ದೀವಿ ಅಂತ ಫ್ರೆಂಡ್ಸ್ ಹೇಳ್ತಾರೆ. ಸರಿ, ಹಾಗಾದರೆ ಮುಂದೆ ಬಂದು ರೈಟ್ ತಗೊಂಡು ಅಲ್ಲಿ ಕಾರ್ನರಲ್ಲಿ ರೆಡ್ ಕಾರ್ ನಿಂತಿರುತ್ತೆ, ಅಲ್ಲೇ ಇದ್ದೀನಿ ನಾನು, ಬನ್ನಿ ಅಂತ ಹೇಳ್ತಾಳೆ ರಂಜಿನಿ. ಸುಭಾಷನ್ ಫ್ರೆಂಡು ಬಂದು ಫೈಲು ಮತ್ತು ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗ್ತಾನೆ. ಅಲ್ಲಿಗೆ ಬೆಟ್ಟದಯ್ಯ ಬರ್ತಾನೆ. ವಿರೋಧ ಪಕ್ಷದ ನಾಯಕರು, ನೀವು ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ಎಲ್ಲನೂ ಕಾರಲ್ಲಿದೆ ಅಂತ ರಂಜಿನಿ ಹೇಳ್ತಾಳೆ. ಸೂಪರ್ ಚಿನ್ನಿ, ನಿನ್ನ ಬರೀ ಬುದ್ಧಿವಂತೆ ಅಂದರೆ ತಪ್ಪಾಯ್ತದೆ, ನೀನು ಚಾಲಾಕಿ, ನಿನ್ನ ಚಾಲಾಕಿತನದಿಂದ ಆ ಶಿವರಾಮೇಗೌಡ ಜುಟ್ಟನ್ನೇ ನನ್ನ ಕೈಗೆ ಕೊಟ್ಬಿಟ್ಟೆ ನೀನು ಅಂತ ಬೆಟ್ಟದಯ್ಯ ಹೇಳ್ತಾನೆ. ಹೋಗ್ಲಿದ್ದು ಸಾಕು, ಫಸ್ಟ್ ಬನ್ನಿ ದುಡ್ಡು ನೋಡಿ ಅಂತ ಹೇಳಿ ಗೋಣಿ ಚೀಲದಲ್ಲಿರೋ ದುಡ್ಡು ಮತ್ತು
ಫೈಲ್ನೆಲ್ಲ ನೋಡ್ತಿರ್ತಾನೆ ಬೆಟ್ಟದಯ್ಯ. ಪರವಾಗಿಲ್ಲ, ಬರೀ ಫೈಲ್ ತರಿಸು ಅಂದರೆ ದುಡ್ಡಿನ ಮಳೆನೇ ಗೈದ್ಬಿಟ್ಟಿದ್ಯಾ ಬೆಟ್ಟದಯ್ಯ ಹೇಳ್ತಾನೆ. ಮಂಡ್ಯದಲ್ಲೊಂದು ಫ್ಲ್ಯಾಟ್ ಕೊಡಿಸಿ ಅಂತಂದರೆ ಯಾವಾಗ ನೋಡು ಎಲೆಕ್ಷನಲ್ಲಿ ದುಡ್ಡು ಖರ್ಚಾಯಿತು ಅಂತ ಹೇಳ್ತಿದ್ರಿ. ಅದಕ್ಕೆ ಹೆಂಗೋ ಒಂದು ಅವಕಾಶ ಸಿಕ್ತಲ್ಲ, ದುಡ್ಡಿಗೂ ಡಿಮ್ಯಾಂಡ್ ಮಾಡಿದೆ ಅಂತ ರಂಜಿನಿ ಹೇಳ್ತಾಳೆ. ನೀನು ಬರೀ ನಾನು ಒಪ್ಸಿದ ಕೆಲಸ ಮಾತ್ರ ಮಾಡಿಲ್ಲ, ಗೇಮ್ನೇ ಆಡ್ಬಿಟ್ಟಿದ್ಯಾ. ಫೈಲ್ ಜೊತೆಗೆ ದುಡ್ಡನ್ನು ವಸೂಲಿ ಮಾಡಿ ನೀನು ಸಾಮಾನ್ಯದಳಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ ಅಂತ ಬೆಟ್ಟದಯ್ಯ ಹೇಳ್ತಾನೆ. ಏನೋ ನಿಮ್ಮ ಸಹಕಾರ ಧೈರ್ಯದಲ್ಲಿ ಸ್ವಲ್ಪ ದುಡ್ಡನ್ನು ವಸೂಲಿ ಮಾಡಿಕೊಂಡೆ ಅಂತ ರಂಜಿನಿ ಹೇಳ್ತಾಳೆ. ಸರಿ, ನೀನು ಆಸೆ ಪಟ್ಟಿದ್ದ ಫ್ಲಾಟ್ನೇ ತಗೋ, ಏನಾದರೂ ದುಡ್ಡು ಶಾರ್ಟೇಜ್ ಬಂತು ಅಂದರೆ ನಾನು ಕೇಳು ಅಂತ ಬೆಟ್ಟದಯ್ಯ ಹೇಳ್ತಾನೆ. ಸರಿ ಸಾಯಬ್ರೆ, ಆಯಿತು ಅಂತ ರಂಜಿನಿ ಹೇಳ್ತಾಳೆ. ಇದೊಂದೇ ಫೈಲು ಅವನ ಇಮೇಜ್ನ ಡ್ಯಾಮೇಜ್ ಮಾಡಿ ಅವನನ್ನು ಬೀದಿಗೆ ತಂದು ನಿಲ್ಲಿಸ್ತೈತೆ. ಇದರಲ್ಲಿರೋ ವಿಷಯ ಹೊರಗೆ ಬರ್ತಿದ್ದಾಗೆ ನನ್ನ ಪಕ್ಷದಿಂದ ಆಚೆ ಹಾಕ್ತಾರೆ. ಇವತ್ತಿಗೆ ಆ ಶಿವರಾಮೇಗೌಡನ ಅಧ್ಯಾಯ ಅಂತ್ಯ ಅಂತ ಹೇಳ್ತಾನೆ ಬೆಟ್ಟದಯ್ಯ. ಇತ್ತ ಶಿವರಾಮೇಗೌಡರು ಮತ್ತೆ ಮೋಹನ ಬಂದಿರೋರಿಗೆಲ್ಲ ಬಾಗಿನ ಕೊಟ್ಟು ಉಡುಗೊರೆ ಕೊಟ್ಟು ನಮಸ್ಕಾರ ಮಾಡ್ತಿರ್ತಾರೆ. ವಿದ್ಯಾಗೂ ಬಾಗಿನ ಕೊಡ್ತಾರೆ ಶಿವರಾಮೇಗೌಡರು ಮತ್ತೆ ಮೋಹನ ಮತ್ತೆ ವಿದ್ಯಾ ಮುಖ ನೋಡ್ತಾ ಇರ್ತಾರೆ. ವಿದ್ಯಾ ಬಾಗಿನ ತಗೊಂಡು ಶಿವರಾಮೇಗೌಡ್ರ ಹತ್ರ ಭದ್ರನ್ ಮತ್ತೆ ವಿದ್ಯಾ ಆಶೀರ್ವಾದ ತಗೊಳಕಂತ ಹೋಗ್ತಾರೆ. ಇರವ ವಿದ್ಯಾ, ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರ್ತೈತೆ, ಆದರೆ ಇವತ್ತು ನಿಮಗೆ ಬೇಕಾಗಿರೋದು ಇವ್ರಿಗಳ ಆಶೀರ್ವಾದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ವಿದ್ಯಾ ಮತ್ತು ಭದ್ರ ಬಂದಿರೋರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ಕೊತಿರ್ತಾರೆ. ಇದನ್ನೆಲ್ಲ ನೋಡಿ ಚಿತ್ರ, ಅವ್ವ ನೋಡ್ತಾ ಇದೀಯಾ ಅವಳ ದಿಮಾಕ್ ಏಟ್ ಏರ್ತೈತೆ ಅಂತ. ನಿಜವಾದ ಬಸ್ರೀರ್ ಕೂಡ ಇವಳಂಗೆ ಆಡೋಕ್ಕಿಲ್ಲ. ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಕೆ ಯಾಕವ್ವ ಸುಮ್ಕಿದ್ಯಾ. ನನ್ನ ಕೈಯಲ್ಲಿ ಇದನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ ಅವ್ವ. ಅವಳ ಗುಟ್ಟು ರಟ್ಟಾಗ್ತೈತೆ ತಾನೇ, ಅವಳ ಗುಟ್ಟನ್ನ ರಟ್ಟು ಮಾಡಿ ಅವಳ ಅಹಂಕಾರವ ಇಳಿಸವ್ವ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ಈಗಿನ್ನೂ ಕಾರ್ಯಕ್ರಮ ಶುರುವಾಗ್ತದೆ, ಮುಗಿಲಿರು, ಎಲ್ಲರೂ ಸಂತೋಷವಾಗಿರೋವಾಗ ನಾನು ಈಡ್ಗಾಯಿ ಹೊಡಿತೀನಿ, ಆವಾಗ ನೋಡಿವಂತೆ ಇವಳ ಕಥೆಯ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.